ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. 2026 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಮೇ ಸೆಕೆಂಡ್ ವೀಕ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವಶನ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ ಇನ್ಫಾರ್ಮೇಶನ್ ಮತ್ತು ಅದರ ಒಂದು ಇಮೇಜ್ ಅನ್ನ ಹಾಕಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಮುಂಬರ್ತಕ್ಕಂತ ಎಲ್ಲ ಸ್ಪರ್ಧಾತ್ಮಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರತಕ್ಕಂತ ಕರೆಂಟ್ ಅಫೇರ್ಸ್ ಆಗಿರ್ತದೆ. ಪ್ರತಿ ವಾರದ ಕರೆಂಟ್ ಅಫೇರ್ಸ್ ಅನ್ನ ಪ್ರತಿ ಸೋಮವಾರ ಸಾಯಂಕಾಲ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಆಮೇಲೆ ಪ್ರತಿ ತಿಂಗಳ ಕೊನೆಗೆ ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ ವಿಡಿಯೋನ ನಾನು ಮಾಡ್ತೀನಿ. ಇವೆರಡು ಸಿರೀಸ್ ಗಳನ್ನ ತಾವು ಕರೆಕ್ಟ್ ಆಗಿ ಡೈಲಿ ನೋಡ್ತಾ ಇದ್ರೆ ಸೊ ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಬರ್ತಕ್ಕಂಥ ಪ್ರಚಲಿತ ಘಟನೆಗಳಿಗೆ ನೀವು ಆನ್ಸರ್ ಮಾಡಬಹುದು. ಇದರ ಜೊತೆಗೆ ಕಂಪ್ಲೀಟ್ ಮಂತ್ಲಿ PDF ಮ್ಯಾಗಝಿನ್ ಅನ್ನು ನಾನು ನಿಮಗೆ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ತಾವು ಅದನ್ನ ತೆಗೆದುಕೊಂಡು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಅನ್ನ ಪ್ರಿಪರೇಷನ್ ಮಾಡಿ. ಇಲ್ಲಿ ಪ್ರತಿಯೊಂದು ಕ್ವಶನ್ ಗಳನ್ನ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗಿರತಕ್ಕಂತ ಒಂದು ಕ್ಲಾಸು ಇದಾಗಿರ್ತದೆ. ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿದಿನದ ನಮ್ಮ ಕ್ಲಾಸ್ ಲೈವ್ ಕ್ಲಾಸ್ ಇರ್ತದೆ ರಾತ್ರಿ. ಸೊ ಅದರ ಅಪ್ಡೇಟ್ ನಿಮಗೆ ಬರ್ತದೆ. ಅದ್ರ ಜೊತೆಗೆ ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದೀವಿ. ಆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಹಾಕಿದೀನಿ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ತಾವೆಲ್ಲ ಜಾಯ್ನ್ ಆಗೋದ್ರಿಂದ ಉಚಿತ PDF ಗಳನ್ನ ಮತ್ತು ಕ್ಲಾಸ್ ಅಪ್ಡೇಟ್ ಗಳನ್ನ ಮತ್ತು ಹೊಸ ವಿಡಿಯೋ ಅಪ್ಲೋಡ್ ಮಾಡಿರ್ತಕ್ಕಂಥ ಇಂಟಿಮೇಷನ್ ಅನ್ನ ತಾವಲ್ಲಿ ಪಡಿಬಹುದು. ಸೊ ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಪ್ರಚಲಿತ ಘಟನೆಗಳ ಮೇ ಸೆಕೆಂಡ್ ವೀಕ್ ಬಗ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. 2026ರಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಪ್ರಾರಂಭಿಸಲಾದ ಜನನಿ ಪ್ಲಾಟ್ಫಾರ್ಮ್ ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ನೋಡ್ರಿ. ಇದು ಕೇಂದ್ರ ಸರ್ಕಾರ ಒಂದು ಹೊಸ ಇನಿಷಿಯೇಟಿವ್ ಆಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಿದೆ. ಅದರ ಹೆಸರು ಏನಂತಂದ್ರೆ ಜನನಿ ಪ್ಲಾಟ್ಫಾರ್ಮ್. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಕೃಷಿ ಅಭಿವೃದ್ಧಿ, ತಾಯಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ, ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳು, ಉನ್ನತ ಶಿಕ್ಷಣ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಜನನಿ ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಿದೆ. ಇದ್ರ ಮೂಲಕ ತಾಯಂದಿರ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳನ್ನ ಪರಿಣಾಮಕಾರಿಯಾಗಿ ಒದಗಿಸಲಿಕ್ಕೆ ಪ್ರಸವ ಪೂರ್ವ ಮತ್ತು ಪ್ರಸವ ನಂತರ ಮತ್ತು ನವಜಾತ ಶಿಶುಗಳ ಆರೋಗ್ಯವನ್ನ ಕಾಪಾಡಲಿಕ್ಕೆ ಈ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅಂತ ಹೇಳ್ಬೋದು. ಕೇಂದ್ರ ಆರೋಗ್ಯ ಮಂತ್ರಾಲಯದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಮೇ 2026ರಲ್ಲಿ ಯಾವ ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟ್ಅಪ್ ದೇಶದ ಮೊದಲ ಯೂನಿಕಾರ್ನ್ ಆಯಿತು ಅಂತ ಹೇಳ್ಬೋದು. ನೋಡ್ರಿ, ಯೂನಿಕಾರ್ನ್ ಅಂದ್ರೆ ಏನು? 1,00,000 ಕೋಟಿ ವ್ಯವಹಾರಗಳಿಗಿಂತ ಹೆಚ್ಚಿನ ಒಂದು ಮೌಲ್ಯ ಹೊಂದಿರತಕ್ಕಂಥ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಯೂನಿಕಾರ್ನ್ ಕಂಪನಿಗಳು ಅಂತ ಕರಿತೀವಿ. 1 ಮಿಲಿಯನ್ ಕ್ರೋರ್ ಟ್ರಾನ್ಸಾಕ್ಷನ್ ಇರ್ತಕ್ಕಂಥ ಕಂಪನಿಗಳು. ಸೊ ಇತ್ತೀಚೆಗೆ ಬಾಹ್ಯಾಕಾಶ ಸೇವೆ ಏನಾಗಿತ್ತಂದ್ರೆ, ಸಂಶೋಧನೆ ಏನಾಗಿತ್ತಂದ್ರೆ ಕೇವಲ ಇಸ್ರೋ ಮಾತ್ರ ಮಾಡ್ತಾ ಇತ್ತು ಭಾರತದಲ್ಲಿ. ಈಗ ಖಾಸಗಿ ಸಂಸ್ಥೆಗಳು ಇವತ್ತು ಬಾಹ್ಯಾಕಾಶದ ಕಡೆಗೆ ಸಂಶೋಧನೆ ಮತ್ತು ಪ್ರಯೋಗಗಳನ್ನ ಮಾಡ್ತಾ ಇದ್ದಾವೆ. ಅಂತ ಒಂದು ಸ್ಟಾರ್ಟ್ಅಪ್ ಕಂಪನಿ ನಮ್ಮ ದೇಶದಲ್ಲಿ ಯಾವುದು? ಅಗ್ನಿಕುಲ್ ಕಾಸ್ಮೋಸ್, ಬೆಲಾಟ್ರಿಕ್ಸ್ ಏರೋಸ್ಪೇಸ್, ಸ್ಕೈರೂಟ್ ಏರೋಸ್ಪೇಸ್, ಗ್ಯಾಲಕ್ಸಿ ಐ ಸ್ಪೇಸ್ ಸೊಲ್ಯೂಷನ್. ಸೊ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಸ್ಕೈರೂಟ್ ಏರೋಸ್ಪೇಸ್ ಏಜೆನ್ಸಿ. ನೋಡ್ರಿ, ಇದು ಮೇ 7, 2026 $1.1 ಶತಕೋಟಿ ಮೌಲ್ಯದ $60 ಮಿಲಿಯನ್ ಸಂಗ್ರಹಿಸಿ ಭಾರತದ ಮೊಟ್ಟ ಮೊದಲ ಸ್ಪೆಸ್ಟೆಕ್ ಯೂನಿಕಾರ್ನ್ ಅಂತ ಹೇಳೋದನ್ನ ಕರೆಯಲಾಗಿದೆ. ಸೊ ಹೀಗೆ ಈ ಕಂಪನಿ ತನ್ನ ವಿಕ್ರಮ್-1 ರಾಕೆಟ್ ಅನ್ನ ಇತ್ತೀಚೆಗೆ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದೆ. ಸೊ ಮುಂಬರುವ ದಿನಗಳಲ್ಲಿ ಖಾಸಗಿಯವರು ಸಹ ಬಾಹ್ಯಾಕಾಶದ ಕಡೆಗೆ ರಾಕೆಟ್ ಅನ್ನು ಉಡಾವಣೆ ಮಾಡ್ತಕ್ಕಂಥ, ಬಾಹ್ಯಾಕಾಶ ಸಂಶೋಧನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ರೈಟ್ ರೀ. ಸ್ಕೈರೂಟ್ ಲೈಕ್ಲಿ ಟು ಬಿ ಇಂಡಿಯಾಸ್ ಫಸ್ಟ್ ಸ್ಪೇಸ್ ಟೆಕ್ ಯೂನಿಕಾರ್ನ್ ಅಂತ ಕರಿತೀವಿ. ರೈಟ್ ರೀ. ಓಕೆ. ಮೇ 2026ರಲ್ಲಿ ಭಾರತದ ಹೊಸ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಯಾರನ್ನ ನೇಮಕ ಮಾಡಲಾಗಿದೆ? CDS ಅಂತ ಯಾರನ್ನ ಮಾಡಲಾಗಿದೆ? ಜನರಲ್ ಅನಿಲ್ ಚವಾಣ್, SN ರಾಜಸುಬ್ರಹ್ಮಣಿ, ಜನರಲ್ ಮನೋಜ್ ಪಾಂಡೆ, ಲೆಫ್ಟಿನೆಂಟ್ ಉಪೇಂದ್ರ ದ್ವಿವೇದಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಲೆಫ್ಟಿನೆಂಟ್ ಜನರಲ್ SN ರಾಜಸುಬ್ರಹ್ಮಣಿ ಅವರನ್ನ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಆಗಿರ್ತಕ್ಕಂಥ ಇವರನ್ನ ರಕ್ಷಣಾ ಸಿಬ್ಬಂದಿ ಮತ್ತು ಮುಖ್ಯಸ್ಥರನ್ನಾಗಿ ಮಿಲಿಟರಿ CDS ಆಗಿ ಇವರಿಗೆ ನೇಮಕ ಮಾಡಿದೆ. ಮಿಲಿಟರಿ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ಸರ್ಕಾರ ಇವರನ್ನ ನೇಮಿಸಿದೆ. ಇದಕ್ಕಿಂತ ಅನಿಲ್ ಚವಾಣ್ ಅವರು CDS ಏನು ಅಂತಂದ್ರೆ ನೋಡ್ರಿ, ಭೂಸೇನೆ ಮತ್ತು
ನೌಕಾಸೇನೆ. ಭಾರತದಲ್ಲಿ 3 ಸೇನೆಗಳದಾವ, ಸೇನಾ ವಿಭಾಗಗಳದಾವ. ನೌಕಾಸೇನೆ ಮತ್ತೆ ಇನ್ನೊಂದು ವಾಯುಸೇನೆ. ಈ ಎಲ್ಲಾ 3 ಸೇನಾ ಪಡೆಗಳಿಗೆ ಒಬ್ಬರು ಸೇನಾ ಮುಖ್ಯಸ್ಥರಿರ್ತಾರೆ. ಈ 3 ಸೇನಾ ಪಡೆಗಳ ನಡುವೆ ಒಂಟಿಯಾಗಿ ಸಮನ್ವಯತೆಯನ್ನು ಸಾಧಿಸಲಿಕ್ಕೆ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ಯಾರ. ಅದೇ ಯಾವ್ದಂದ್ರೆ CDS, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ. ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಅತ್ಯಂತ ಹಿರಿಯ ಅನುಭವಿ ಅಧಿಕಾರಿಗಳನ್ನ ಅಥವಾ ಸೇನಾ ಮುಖ್ಯಸ್ಥರನ್ನ ನಿವೃತ್ತಿ ನಂತರ ಇಲ್ಲಿ CDS ಆಗಿ ನೇಮಕ ಮಾಡಲಾಗ್ತಾ ಇದೆ. ಹೀಗೆ ಭಾರತದ ಹೊಸ CDS ಯಾರು ಅಂತಂದ್ರೆ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಹ್ಮಣಿ ಅವರನ್ನ ನೇಮಕ ಮಾಡಲಾಗಿದೆ. ಇವರು ಇದಕ್ಕಿಂತ ಮೊದಲು ಅನಿಲ್ ಚೌಹಾಣ್ ಅವರು CDS ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಮೇ 2026ರಲ್ಲಿ ಭಾರತ ನೌಕಾಪಡೆಯ ನೂತನ ಮುಖ್ಯಸ್ಥರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ, ವೈಸ್ ಅಡ್ಮಿರಲ್ ಸಂಜಯ್ ಮಹೀಂದ್ರು, ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಅಡ್ಮಿರಲ್ ಕರಂಬೀರ್ ಸಿಂಗ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನ ನೂತನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ಅಡ್ಮಿರಲ್ ಆಗಿ ನೇಮಕ ಮಾಡಲಾಗಿದೆ. ಇನ್ನೊಂದು ವಿಶೇಷ ಏನಂತಂದ್ರೆ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ನೋಡ್ರಿ ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. ಇವರು ನಮ್ಮ ಕರ್ನಾಟಕದ ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಓದಿರತಕ್ಕಂತ ವಿದ್ಯಾರ್ಥಿ ಇವರು. ಅದಕ್ಕೆ ನಮ್ಮ ಕರ್ನಾಟಕಕ್ಕೂ ಹೆಮ್ಮೆ, ನಮ್ಮ ಬಿಜಾಪುರಕ್ಕೂ ಹೆಮ್ಮೆ. ಸೊ ಇವರ ಮೊದಲು ಯಾರು ಈ ಒಂದು ನೌಕಾಪಡೆ ಮುಖ್ಯಸ್ಥರಾಗಿದ್ರು ಅಂತಂದ್ರೆ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ಇದರ ಮುಖ್ಯಸ್ಥರಾಗಿದ್ರು. ಈಗ ವೈಸ್ ಅಡ್ಮಿರಲ್ ಆಗಿರ್ತಕ್ಕಂಥ ಕೃಷ್ಣ ಸ್ವಾಮಿನಾಥನ್ ಅವರು ನೌಕಾಪಡೆ ಮುಖ್ಯಸ್ಥರಾಗಿ, ಅಥವಾ ಅವ್ರಿಗೆ ಏನ್ ಕರೀತಾರೆ ಅಂದ್ರೆ ಅಡ್ಮಿರಲ್ ಅಂತ ಕರೀತಾರೆ. ವಾಯುಪಡೆ ಮುಖ್ಯಸ್ಥನಿಗೆ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ, ಏರ್ ಚೀಫ್ ಮಾರ್ಷಲ್, ರೈಟ್ ರೀ. ನೌಕಾಪಡೆ ಮುಖ್ಯಸ್ಥರಿಗೆ ಏನ್ ಕರೀತಾರೆ ಅಂತಂದ್ರೆ ಭೂಸೇನೆ ಮುಖ್ಯಸ್ಥರಿಗೆ ಏನ್ ಕರೀತಾರೆ ಅಂದ್ರೆ ಜನರಲ್ ಅಂತ ಕರೀತಾರೆ. ಹೀಗೆ 3 ಸೇನಾಪಡೆಗಳ ಮುಖ್ಯಸ್ಥರಿಗೆ ಒಂದೊಂದು ಹೆಸರಿನಿಂದ ಕರೆಯಲಾಗ್ತದ ಅಂತ ಹೇಳ್ಬೋದು. 2026 ವಿಧಾನಸಭೆ ಚುನಾವಣೆ ನಂತರ ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಯಾರು? ದಿಲೀಪ್ ಘೋಷ್, ನಿಸಿತ್ ಪ್ರಮಾಣಿಕ್, ಸುಮೇಂದು ಅಧಿಕಾರಿ, ಅಗ್ನಿಮಿತ್ರ ಪಾಲ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಸುಮೇಂದು ಅಧಿಕಾರಿ ಅವರು. ಇತ್ತೀಚೆಗೆ 5 ರಾಜ್ಯಗಳ ಚುನಾವಣೆ ನಡೀತು. ಎಷ್ಟು ರಾಜ್ಯಗಳು? 5 ರಾಜ್ಯಗಳ ಚುನಾವಣೆ ನಡೀತು. 5 ರಾಜ್ಯಗಳು ಯಾವತ್ತಂದ್ರೆ ಒಂದು ವೆಸ್ಟ್ ಬೆಂಗಾಲ್, ಇನ್ನೊಂದು ಕೇರಳ, ಇನ್ನೊಂದು ತಮಿಳುನಾಡು, ಇನ್ನೊಂದು ಅಸ್ಸಾಂ, ಮತ್ತೊಂದು ಪಾಂಡಿಚೇರಿ. ನಿಮ್ಗೆ ನಾಳೆ ಕ್ವಶನ್ ಬರ್ಬೋದು, ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಸಾರ್ವತ್ರಿಕ ಚುನಾವಣೆಗಳು ನಡೆದು ವಿಧಾನಸಭೆಗೆ ಅಂತ ಕೇಳಿದ್ರೆ ಅಂದ್ರೆ 5 ರಾಜ್ಯಗಳಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಕ್ಷ ಮೊದಲ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದು ಸೋಮೇಂದು ಅಧಿಕಾರಿಯವರು ಅಲ್ಲಿ ನಿಚ್ಚಳ ಬಹುಮತವನ್ನು ಪಡೆದು, ರೈಟ್ ರೀ, ನಿಚ್ಚಳ ಬಹುಮತವನ್ನು ಪಡೆದು ಇಲ್ಲಿ ಬಿಜೆಪಿ ಮೊದಲ ಬಾರಿಗೆ ಬಿಜೆಪಿ ಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದಾರೆ ಅಂತ ಹೇಳ್ಬೋದು. ಅಮಿತ್ ಶಾ ಅವರು ಇದರ ಉಸ್ತುವಾರಿ ವಹಿಸಿಕೊಂಡಿದ್ರು. ಅಲ್ಲಿಯ ರಾಜ್ಯಪಾಲ, ಪಶ್ಚಿಮ ಬಂಗಾಳದ ರಾಜ್ಯಪಾಲ ಯಾರತ್ತಂದ್ರೆ RN ರವಿ ಅವರು ಇವರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡಿದ್ರು ಅಂತ ಹೇಳ್ಬೋದು. ಸೊ ಪಶ್ಚಿಮ ಬಂಗಾಳದ ರಾಜಧಾನಿ ಯಾವ್ದಂದ್ರೆ ಕೋಲ್ಕತ್ತಾ. ಯಾವ ನದಿ ದಂಡೆಯಲ್ಲಿ ಅದಂದ್ರೆ ಇದು ಹುಗ್ಲಿ ನದಿ ದಂಡೆಯಲ್ಲಿ ಐತಿ. ಇದು ಯಾವ ನದಿ ದಂಡೆಯಲ್ಲಿದೆ? ಹುಗ್ಲಿ ನದಿ ದಂಡೆಯಲ್ಲಿ ಐತಿ ಅಂತ ಹೇಳ್ಬೋದು. ಸ್ವಚ್ಛ ಮತ್ತು ಹಸಿರು ಪಂಚಾಯತ್ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕ ಗೆದ್ದಿರತಕ್ಕಂತ ಗ್ರಾಮ ಮಂಡಳಿ ಯಾವ ರಾಜ್ಯದಲ್ಲಿದೆ? ಕೌರ್ತಾ ಗ್ರಾಮ ಮಂಡಳಿ. ನೋಡ್ರಿ, ಯಾವ ಪಂಚಾಯತ್ಗೆ ಅಗ್ರ ಶ್ರೇಯಾಂಕದ ಒಂದು ಪ್ರಶಸ್ತಿ ನೀಡಲಾಗಿದ್ದು ಅದು ಯಾವ ರಾಜ್ಯದಲ್ಲಿ ಐತಿ? ತ್ರಿಪುರಾ, ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್. ಈ ಕೌತ್ರಾ ಗ್ರಾಮ ಎಲ್ಲೈತಂದ್ರೆ ಮಿಜೋರಾಂದಲ್ಲಿ ಕಂಡು ಬರ್ತಕ್ಕಂತ ಒಂದು ಗ್ರಾಮವಾಗಿದ್ದು, ನೋಡ್ರಿ, ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ವಿಷಯದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥ ಕೌರ್ತಾ ಉತ್ತರ ಗ್ರಾಮ ಮಂಡಳಿಯನ್ನ ಇತ್ತೀಚೆಗೆ ಸ್ವಚ್ಛ ಮತ್ತು ಹಸಿರು ಪಂಚಾಯತ್ ವಿಭಾಗದಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಅವರಿಗೆ ಗೌರವಿಸಲಾಗಿದೆ. ಸೊ ಅದು ಯಾವ ರಾಜ್ಯದಲ್ಲಿ ಐತೆ ಅಂತ ಹೇಳ್ಬೋದು? ಮಿಜೋರಾಂದಲ್ಲಿ ಇರ್ತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ವಿಕಸಿತ್ ಭಾರತ್ ರೋಜ್ಗಾರ್ ಅಜೀವಿಕಾ ಮಿಷನ್ ಕಾಯ್ದೆ, ನೋಡ್ರಿ, VGB ರಾಮ್ಜಿ ಅಂತ ಹೇಳಿಸಿಂದ ಬಹಳಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಕಾಯ್ದೆ ಇದು. ಕೇಂದ್ರ ಸರ್ಕಾರ ಜಾರಿ ತಂದಿರತಕ್ಕಂಥ ಕಾಯ್ದೆ. ಉದ್ಯೋಗ ಖಾತ್ರಿ ಯೋಜನೆ ಪಂಚಾಯತ್ಗಳಲ್ಲಿ. ಸೊ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಖಾತ್ರಿಪಡಿಸಿದ ವೇತನ ಉದ್ಯೋಗವನ್ನು ಪ್ರತಿ ಹಣಕಾಸು ವರ್ಷಕ್ಕೆ ಎಷ್ಟು ದಿನಗಳಿಗೆ ಹೆಚ್ಚಿಸಲಾಗಿದೆ? ಇದು ನಾವು MGNREG ಅಂತ ಕರಿತಿದ್ದೀವಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಅದನ್ನು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ VGB
ರಾಮ್ಜಿ ಅಂತಕ್ಕಂಥ ಒಂದು ಹೆಸರನ್ನ ಇದಕ್ಕೆ ಪುನರ್ನಾಮಕರಣ ಮಾಡಿದೆ ಮತ್ತು ಇದರಲ್ಲಿ ಮಾಡಿಫೈ ಮಾಡಿದೆ ಒಂದಿಷ್ಟು. ಸೊ ಮೊದಲ ವರ್ಷದಲ್ಲಿ 100 ದಿನಗಳ ಒಂದು ಕೆಲಸ ಇದ್ರೆ, ಉದ್ಯೋಗ ಇದ್ರೆ, ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ವರ್ಷದಲ್ಲಿ 125 ದಿನಗಳ ಒಂದು ಕೆಲಸವನ್ನ ಇಲ್ಲಿ ಕಾರ್ಮಿಕರಿಗೆ ನೀಡಲಾಗ್ತಾ ಇದೆ. ಸೊ ಇಂಥ ಒಂದು ಉದ್ಯೋಗ ಖಾತ್ರಿ ಯೋಜನೆ ದಿನ ಎಷ್ಟು ದಿನಗಳಿಗೆ ಹೆಚ್ಚು ಮಾಡಲಾಗಿದೆ ಅಂದ್ರೆ 125 ದಿನಗಳಿಗೆ ಹೆಚ್ಚು ಮಾಡಲಾಗಿದೆ. ಕೇಂದ್ರ ಸರ್ಕಾರ ಮೇ 17, 2026ರಂದು ಈ ಕಾಯ್ದೆಯನ್ನ ಅನುಷ್ಠಾನಕ್ಕೆ ತರಲು ಅಧಿಸೂಚನೆಯನ್ನ ಹೊರಡಿಸ್ತು. ಇದಕ್ಕಿಂತ ಮೊದಲು ಇದಕ್ಕೆ ಏನ್ ಕರಿತೀರ ಅಂದ್ರೆ 2005ರಲ್ಲಿ ಬಂದಿರತಕ್ಕಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬದಲಿಗೆ ಈ ಹೊಸ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದ್ದು, ಇದರಿಂದ 100 ದಿನಗಳಿಗೆ ಇರತಕ್ಕಂತ ಉದ್ಯೋಗ ಖಾತ್ರಿಯನ್ನ 125 ದಿನಗಳಿಗೆ ಒದಗಿಸ್ತಕ್ಕಂಥ ಕಾರ್ಯವನ್ನ ಇದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಇವೆಲ್ಲ ಹೈಲೈಟ್ಸ್ ಪಾಯಿಂಟ್ಸ್ ಅನ್ನು ನಾವಿಲ್ಲಿ ನೋಡ್ಬೋದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ UG ಪರೀಕ್ಷೆಯನ್ನ ಇತ್ತೀಚೆಗೆ ರದ್ದು ಮಾಡ್ತು. ಯಾಕೆ ಈ ಒಂದು ನೀಟ್ ಎಕ್ಸಾಮ್ಗಳನ್ನ UG ನೀಟ್ ಎಕ್ಸಾಮ್ಗಳನ್ನ ರದ್ದುಗೊಳಿಸಲಾಯಿತು? ಪರೀಕ್ಷಾ ಕೇಂದ್ರದಲ್ಲಿ ತಾಂತ್ರಿಕ ಸಮಸ್ಯೆಗಳು, ಕಡಿಮೆ ವಿದ್ಯಾರ್ಥಿಗಳ ಹಾಜರಾತಿ, ಕಾಗದ ಸೋರಿಕೆ ಮತ್ತು ದುರ್ಬಳಕೆ ಆರೋಪ, ಪರೀಕ್ಷಾ ಸಮಯದಲ್ಲಿ ನೈಸರ್ಗಿಕ ವಿಕೋಪ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕಾಗದ ಸೋರಿಕೆ ಮತ್ತು ದುರ್ಬಳಕೆ ಆರೋಪದ ಅಡಿಯಲ್ಲಿ ಇತ್ತೀಚೆಗೆ ಬಹಳಷ್ಟು ದೇಶಾದ್ಯಂತ ಇದು ಸುದ್ದಿ ಆಗಿರತಕ್ಕಂಥ ವಿಷಯ. ನೀಟ್ ಎಕ್ಸಾಮ್ ಲೀಕ್ ಆಗಿದ್ದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಇತ್ತೀಚೆಗೆ ಅರೆಸ್ಟ್ ಮಾಡಲಾಗಿದೆ. ಇದರಿಂದ ಇದೊಂದು ಕೇಂದ್ರ ಸರ್ಕಾರದ ಒಂದು ವೈಫಲ್ಯ ಅಂತ ನಾವು ಇದನ್ನ ಗುರುತಿಸಬಹುದು. ಇದರಿಂದ ಎಷ್ಟೋ ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳಿಗೆ ಈಗ ಏನಾಗಿದೆ, ತೊಂದರೆ ಆಗಿದೆ. ಒಳ್ಳೆ ಮತ್ತೆ ಜೂನ್ 21ಕ್ಕೆ ಎಕ್ಸಾಮ್ ಅನ್ನ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. 2026ರಲ್ಲಿ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ದೇಶ ಯಾವುದು? ನೋಡ್ರಿ, ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ. ಬ್ರಿಕ್ಸ್ ಅನ್ನೋದೇನಪ್ಪಾ? BRI ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ. ಈ 5 ದೇಶಗಳ ಒಂದು ಒಕ್ಕೂಟವನ್ನೇ ನಾವೇನ್ ಕರಿತೀವಿ ಅಂದ್ರೆ ಬ್ರಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಎದರ ಸ್ಪರ್ಧಾರ್ಥಿಯಾಗಿ ಇದನ್ನ ಸ್ಥಾಪನೆ ಮಾಡಲಾಗಿದೆ ಅಂತಂದ್ರೆ ಅಮೆರಿಕಾದ ಪ್ರತಿಸ್ಪರ್ಧಿಯಾಗಿ ಈ ಒಂದು ಬ್ರಿಕ್ಸ್ ಅಂತಕ್ಕಂಥ ಸಂಘಟನೆಯನ್ನ, ಪ್ರಾದೇಶಿಕ ಸಂಘಟನೆಯನ್ನ ಸ್ಟಾರ್ಟ್ ಮಾಡಲಾಗಿದ್ದು, ಇದು ಪ್ರತಿ ವರ್ಷ ಸಮಾವೇಶವನ್ನ ನಡೆಸ್ತದೆ. ಸೊ ಇತ್ತೀಚೆಗೆ ಬ್ರಿಕ್ಸ್ ಅಧ್ಯಕ್ಷತೆ 2026ರಲ್ಲಿ ಯಾವ್ದಕ್ ಬಂದಿದೆ ಅಂದ್ರೆ ಭಾರತಕ್ಕೆ ಬಂದಿದೆ. ಭಾರತದಲ್ಲಿ ಈ ವರ್ಷ ಬ್ರಿಕ್ಸ್ ಸಮಾವೇಶ ನಡೀತಾ ಅಂತ ಹೇಳ್ಬೋದು. ಆ ದೇಶದ ಮುಖ್ಯಸ್ಥರು ಇದರಲ್ಲಿ ಭಾಗವಹಿಸ್ತಾರೆ. ಎಷ್ಟನೇ ಸಮಿತಿ ಅಂತ ಕೇಳಿದ್ರಂದ್ರೆ ಇದು ಭಾರತದಲ್ಲಿ ನಡೀತಾ ಇರತಕ್ಕಂತ 18ನೇ ಸಮಾವೇಶ. ಬ್ರಿಕ್ಸ್ ಸಮಾವೇಶ ಟೋಟಲ್ ಎಷ್ಟನೇದು? 18ನೇ ಸಮಾವೇಶ. ಈ ಕುರಿತು ಪೂರ್ವ ಸಿದ್ಧತೆಗಾಗಿ ಭಾರತ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರು, ಯಾರು? ಎಸ್ ಜೈಶಂಕರ್ ಅವರು ವಿದೇಶಾಂಗ ಸಚಿವರ ಮಟ್ಟದ ಒಂದು ಸಮಾವೇಶವನ್ನ ಇತ್ತೀಚೆಗೆ ದೆಹಲಿಯಲ್ಲಿ ನಡೆಸೋದ್ರ ಮೂಲಕ ಈ ಬ್ರಿಕ್ಸ್ ಸಮಾವೇಶಕ್ಕೆ ಒಂದು ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಒಟ್ಟುಗೂಡಿಸಿ ಮೇದಲ್ಲಿ ಇತ್ತೀಚೆಗೆ US ಚೀನಾ ಶೃಂಗಸಭೆ ಎಲ್ಲಿ ನಡೆಯಿತು? ಜಾಗತಿಕ ಟೆನ್ಷನ್ ಮಾಡಿರ್ತಕ್ಕಂತ ಒಂದು ಚಟುವಟಿಕೆ ಏನಂದ್ರೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ. ಸೊ ಈ ಕುರಿತು ಜಾಗತಿಕ ಅಭಿಪ್ರಾಯನ ಸಂಗ್ರಹಿಸಲಿಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಚೀನಾಗೆ ಭೇಟಿ ನೀಡಿದ್ರು. ಚೀನಾದ ಅಧ್ಯಕ್ಷರ ಜೊತೆ ಅಲ್ಲಿ ಒಂದು ಶೃಂಗಸಭೆ ನಡೆಸಿದ್ರು. ಆ ಶೃಂಗಸಭೆ ಎಲ್ಲಿ ನಡೀತು ಅಂತಂದ್ರೆ ಬೀಜಿಂಗ್ ಅಲ್ಲಿ ನಡೀತು. ಚೀನಾದ ರಾಜಧಾನಿ ಬೀಜಿಂಗ್ ಅಲ್ಲಿ ಈ ಒಂದು ಸಮಾವೇಶ ಮೇ 14ರಿಂದ 15ರವರೆಗೆ ನಡೆದಿದ್ದು, ಇಲ್ಲಿ ಜಾಗತಿಕ ಉದ್ವಿಗ್ನತೆಯನ್ನು ಕುರಿತು ಚರ್ಚೆಗಳನ್ನು ನಡೆಯೋದ್ರ ಮೂಲಕ ಒಂದು ತೀರ್ಮಾನಕ್ಕೆ ಬರಲು ಪ್ರಯತ್ನ ಮಾಡ್ತು. ಆದ್ರೆ ಯಾವ ತೀರ್ಮಾನ ಆಯ್ತು ಅನ್ನೋದು ಇವತ್ತಿಗೂ ಏನಾಗಿಲ್ಲ, ಸ್ಪಷ್ಟತೆಯನ್ನ ಕಂಡಿಲ್ಲ ಅಂತ ಹೇಳ್ಬೋದು. ಮೇ 2026ರಲ್ಲಿ ಕೇರಳದ 13ನೇ ಮುಖ್ಯಮಂತ್ರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಪಿಣರಾಯಿ ವಿಜಯನ್, VD ಸತೀಶನ್, ಉಮನ್ ಚಾಂಡಿ, K ಸುಧಾಕರನ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ VD ಸತೀಶನ್ ಅವರನ್ನ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ UDF, ಯಾವ್ದ್ರೆ UDF ಒಂದು ಒಕ್ಕೂಟ ಸ್ಪಷ್ಟ ಬಹುಮತವನ್ನು ಪಡೆದಿದ್ದಕ್ಕಾಗಿ UDF ನ ಒಂದು ನಾಯಕರನ್ನಾಗಿ VD ಸತೀಶನ್ ಅವರನ್ನ ಆಯ್ಕೆ ಮಾಡಿ ಕೇರಳದ 13ನೇ ಮುಖ್ಯಮಂತ್ರಿಯಾಗಿ ಅವರನ್ನ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. 140 ಸ್ಥಾನಗಳಲ್ಲಿ
102 ಸ್ಥಾನಗಳನ್ನ UDF ಗೆದ್ದಿತ್ತು ಅಂತ ಹೇಳ್ಬೋದು. ಅದಕ್ಕಿಂತ ಮೊದಲು CPIM ಅಲ್ಲಿ ಅಧಿಕಾರದಲ್ಲಿ ಇದ್ದು ಸುಮಾರು 10 ವರ್ಷಗಳ ಕಾಲ ಅಲ್ಲಿ ಆಡಳಿತವನ್ನ ಮಾಡಿತ್ತು. ವಿಶ್ವದ ಸಿಸ್ಟಮ್ ಅನ್ನ ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಲಾಗಿದೆ? ಸ್ಮಾರ್ಟ್ ಐಲ್ ಎಲ್ಲಿ ಪ್ರಾರಂಭಿಸಲಾಗಿದೆ? ಗ್ಯಾಲಪಗೋಸ್ ದ್ವೀಪ ಸಮೂಹ, ಮಾಲ್ಡೀವ್ಸ್ ದ್ವೀಪ ಸಮೂಹ, ಮಡಗಾಸ್ಕರ್ ದ್ವೀಪ ಸಮೂಹ ಅಂಡ್ ಪೆರು. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಗ್ಯಾಲಪನೋಸ್ ದ್ವೀಪ ಸಮೂಹ. ಈ ಒಂದು ದ್ವೀಪ ಸಮೂಹದಲ್ಲಿ ಜೀವವೈವಿಧ್ಯತೆ ಸಂರಕ್ಷಣೆ ಮತ್ತು ಪರಿಸರ ವ್ಯವಸ್ಥೆ ಮೇಲ್ವಿಚಾರಣೆಗಾಗಿ ಫ್ಲೋರಿಯಾನಾ ದ್ವೀಪದಲ್ಲಿ ವಿಶ್ವ ಮೊದಲ ಸ್ಮಾರ್ಟ್ ದ್ವೀಪ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಅಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಇದರಿಂದ ಆ ದ್ವೀಪ ಪರಿಸರ ವ್ಯವಸ್ಥೆ ಕುರಿತು ಸಂಶೋಧನೆ ಮಾಡ್ತಕ್ಕಂಥ, ಅದನ್ನ ಅಬ್ಸರ್ವೇಷನ್ ಮಾಡ್ತಕ್ಕಂಥ ಒಂದು ಮತ್ತು ಅಲ್ಲಿರ್ತಕ್ಕಂಥ ಪರಿಸರ ಸಂರಕ್ಷಣೆ ಒಂದು ಸಮತೋಲನವನ್ನು ಕಾಪಾಡ್ತಕ್ಕಂಥ ಕನ್ಸರ್ವೇಷನ್ ಸಿಸ್ಟಮ್ ಅನ್ನ, ಎಕೋಸಿಸ್ಟಮ್ ಅನ್ನ ಸುಧಾರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಈ ಒಂದು ಟೆಕ್ನಾಲಜಿಯಿಂದ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ತುಕ್ಕು ಹಿಡಿದ ಚುಕ್ಕೆಗಳ ಬೆಕ್ಕು ಪ್ರಾಥಮಿಕವಾಗಿ ಯಾವ ದೇಶದಲ್ಲಿ ಸ್ಥಳೀಯವಾಗಿ ಕಂಡು ಬಂದಿದೆ? ಭಾರತ, ನೇಪಾಳ, ಶ್ರೀಲಂಕಾ, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್, ಭೂತಾನ್ ಮತ್ತು ಚೀನಾ, ಇಂಡೋನೇಷ್ಯಾ ಮತ್ತು ಮಲೇಷಿಯಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಇತ್ತೀಚೆಗೆ ಕಂಡು ಬಂದಿರತಕ್ಕಂತ ಈ ಒಂದು ತುಕ್ಕು ಹಿಡಿದ ಒಂದು ಬೆಕ್ಕು, ಚುಕ್ಕೆ ಬೆಕ್ಕು ಭಾರತ, ನೇಪಾಳ ಮತ್ತು ಶ್ರೀಲಂಕಾದಲ್ಲಿ ಕಂಡು ಬಂದಿರತಕ್ಕಂಥ ಈ ಬೆಕ್ಕು ಮೊಟ್ಟ ಮೊದಲ ಬಾರಿಗೆ ದೆಹಲಿ ಪ್ರದೇಶದಲ್ಲಿ ಮತ್ತು ಹರಿಯಾಣದಲ್ಲಿ ಮೊದಲ ಬಾರಿಗೆ ಈ ಚಿತ್ರವನ್ನ ತೆಗೆಯಲಾಗಿದ್ದು, ಇದು ಉತ್ತರ ಭಾರತದಲ್ಲಿ ಅತ್ಯಂತ ಅಪರೂಪವಾಗಿ ಕಂಡು ಬರ್ತಕ್ಕಂಥ ಕಾಡು ಬೆಕ್ಕಿನ ಒಂದು ತಳಿ ಅಂತ ಹೇಳೋ ಇದನ್ನ ಗುರುತಿಸಬಹುದು. ಇದು ತುಕ್ಕು ಹಿಡಿದ ಚುಕ್ಕೆಗಳ ಬೆಕ್ಕನ್ನ ವಿಶ್ವದ ಅತ್ಯಂತ ಚಿಕ್ಕ ಬೆಕ್ಕು ಮತ್ತು ಹಗುರವಾದ ಕಾಡು ಬೆಕ್ಕು ಅಂತಕ್ಕಂಥ ಒಂದು ಪ್ರಭೇದಕ್ಕೆ ಇದನ್ನ ಗುರುತಿಸಲಾಗಿದೆ ಅಂತ ಹೇಳ್ಬೋದು. ಲುಡ್ಜನಸ್ ಅರಾಕನ್ ಎಂಬ ಅಪರೂಪದ ಜಾತಿಯ ಸ್ನ್ಯಾಪರ್ ಮೀನುಗಳನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಗುರುತಿಸಲಾಗಿದೆ? ಹೊಸ ಮೀನುಗಳನ್ನ ಪತ್ತೆ ಹಚ್ಚಲಾಗಿದೆ. ಇದು ಯಾವ ರಾಜ್ಯದಲ್ಲಿ ಇದನ್ನ ಗುರುತಿಸಲಾಗಿದೆ? ಕರೆಕ್ಟ್ ಆನ್ಸರ್ ಏನಂತಂದ್ರ ಒರಿಸ್ಸಾದ ಗಂಜಾಂ ಜಿಲ್ಲೆಯ ಗೋಪಾಲ್ಪುರ್ ಆನ್ಸಿದಲ್ಲಿ ಮೊದಲ ಬಾರಿಗೆ ಈ ಜಲ ಪ್ರಭೇದವನ್ನ ಗುರುತಿಸಲಾಗಿದ್ದು, ಮೀನುಗಳ ಜಾತಿಯಲ್ಲಿ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಸ್ನ್ಯಾಪರ್ ಮೀನು ಲುಡ್ಜಾನಸ್ ಅರಕನ್ ಅನ್ನ ಸಂಶೋಧಕರು ಇದನ್ನ ಸಂಶೋಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೆಚ್ಚಾಗಿ ಇದು ಉಷ್ಣವಲಯ ಮತ್ತು ಉಪೋಷ್ಣವಲಯದ ಕರಾವಳಿ ಪ್ರದೇಶಗಳಲ್ಲಿ ಈ ಒಂದು ಮೀನು ಕಂಡು ಬರ್ತದೆ ಅಂತ ಹೇಳ್ಬೋದು. ಕಾರ್ಡಿಸೆಪ್ಸ್ ಎಂಬ ಅಪರೂಪದ ಔಷಧೀಯ ಅಣಬೆ ಪ್ರಭೇದವನ್ನ ಇತ್ತೀಚೆಗೆ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು. ಅದು ಯಾವ ರಾಜ್ಯದಲ್ಲಿ ಕಂಡುಹಿಡಿದ್ರು? ಕಾರ್ಡಿಸೆಪ್ಸ್ ಎಂಬ ಅಣಬೆ ಇತ್ತೀಚೆಗೆ ಕಂಡುಹಿಡಿದ್ರು, ಅದು ಯಾವ ರಾಜ್ಯದಲ್ಲಿ? ಕರೆಕ್ಟ್ ಆನ್ಸರ್ ಏನಂತಂದ್ರ ಅರುಣಾಚಲ ಪ್ರದೇಶದಲ್ಲಿ ಕಂಡಿರತಕ್ಕಂಥ ಈ ಒಂದು ಅಣಬೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ಅಪರೂಪದ ಔಷಧೀಯ ಒಂದು ಗುಣ ಹೊಂದಿರತಕ್ಕಂಥ ಒಂದು ಅಣಬೆ ಅಂತ ಕರೆಯಲ್ಪಡ್ತದ. ವೈಜ್ಞಾನಿಕ ಮತ್ತು ವಾಣಿಜ್ಯವಾಗಿ ಇದನ್ನು ಬೆಳಿಲಿಕ್ಕೆ ಮುಂದೆ ಸಂಶೋಧನೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಇದೊಂದು ಪರಾವಲಂಬಿಯಾಗಿರ್ತಕ್ಕಂಥ ಶಿಲೀಂಧ್ರವಾಗಿದ್ದು, ಕೀಟಗಳ ಲಾರ್ವಾದಿಂದ ಈ ಒಂದು ಇದು ಅಣಬೆ ಏನಾಗ್ತದ ಬೆಳೀತದ ಅಂತ ಹೇಳಿ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಹುಲ್ಸೂರ್ ಸರೋವರ ಯಾವ ನಗರದಲ್ಲಿದೆ? ಹುಲ್ಸೂರ್ ಲೇಕ್ ಅಂತ ಕರಿತೀವಿ. ಹೆಚ್ಚಾಗಿ ಇದೆಲ್ಲ ನಮ್ಮ ಕರ್ನಾಟಕದವರಿಗೆ ಚಿರಪರಿಚಿತ ಆಗಿರ್ತಕ್ಕಂಥ ಹೆಸರು. ಹುಲ್ಸೂರ್ ಲೇಕ್ ಎಲ್ಲಿದೆ ಅಂತಂದ್ರೆ ಬೆಂಗಳೂರಲ್ಲಿ ಕಂಡು ಬರ್ತದೆ. ಸೊ ಬೆಂಗಳೂರಿನ ಮಧ್ಯಭಾಗದಲ್ಲಿ ಕೃತಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸರೋವರ ಅಥವಾ ಕೆರಿ ಅಂತ ನಾವು ಇದನ್ನ ಕರಿತೀವಿ. ಆದ್ಮೇಲೆ ಇದು ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆ್ಯಪ್. ಇದು ಪ್ಲೇಸ್ಟೋರ್ ಅಲ್ಲಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಡೈಲಿ ಕರೆಂಟ್ ಅಫೇರ್ಸ್, ಮಾಕ್ ಟೆಸ್ಟ್, ಕ್ವಿಜ್, ಕೋರ್ಸ್ಗಳು, ವೀಕ್ಲಿ ಟೆಸ್ಟ್ಗಳು, ಆಮೇಲೆ ಡೈಲಿ ಸ್ಟಡಿ ಮೆಟೀರಿಯಲ್ಗಳು, ಲೈವ್ ಕ್ಲಾಸ್ಗಳೆಲ್ಲ ನಾವು ಇದರಲ್ಲಿ ನೋಡ್ಬೋದು. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ಗಮನಿಸಬಹುದು. ನೋಡ್ರಿ, ಬೆಂಗಳೂರಿನಲ್ಲಿ ಸುಮಾರು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಈ ಹುಲ್ಸೂರ್ ಸರೋವರ ಕೃತಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸರೋವರವಾಗಿದ್ದು, ಇತ್ತೀಚೆಗೆ ಹೂಳು ತುಂಬಿ ಏನಾಗಿತ್ತಂದ್ರ ಜಲ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗಿತ್ತು. ಈಗ ರಾಜ್ಯ ಸರ್ಕಾರ ಈ ಒಂದು ಕೆರೆ ಸಂರಕ್ಷಣೆಗಾಗಿ ಅಲ್ಲಿರ್ತಕ್ಕಂಥ ಹೂಳು ತೆಗೆಯತಕ್ಕಂಥ ಕಾರ್ಯವನ್ನ ಮಾಡಿದ್ರು ಅಂತ ಹೇಳ್ಬೋದು. ಇದು ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಸರೋವರ ಅಂತ ಇದನ್ನ ಕರೆಯಲಾಗ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸೈಪೋಸ್ಟೆಮ್ಸ್ ಅಣ್ಣಾಮಲೈ ಎಂದರೇನು? ಹೊಸದಾಗಿ ಪತ್ತೆಯಾದ ಸಸ್ಯ ಪ್ರಭೇದಗಳು, ವಿವಿಧ ಶಿಲೀಂಧ್ರಗಳು, ಆಕ್ರಮಣಕಾರಿ ಕಳೆನೋ ಒಂದು ರೀತಿಯ ವೈರಸ್. ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸ್ಟೆಪೋಸ್ಟೆಮ್
ಅಣ್ಣಾಮಲೈ ಇದು ಒಂದ್ ರೀತಿಯಾಗಿರ್ತಕ್ಕಂಥ ಹೊಸದಾಗಿ ಪತ್ತೆಯಾದ ಸಸ್ಯ ಪ್ರಭೇದ ಅಂತ ನಾವು ಇದನ್ನ ಗುರುತಿಸ್ತೀವಿ. ಇಲ್ಲಿದೆ ನೋಡಿ, ತುಳಸಿ ಗಿಡದ ತರ ಇರ್ತದೆ ಇದು. ಈ ಒಂದು ಸಸ್ಯ ಪ್ರಭೇದ ವಿಟೇಸಿ ಅಂತಕ್ಕಂಥ ಕುಟುಂಬಕ್ಕೆ ಸೇರಿದ್ದು. ನೋಡ್ರಿ, ಸಾಮಾನ್ಯವಾಗಿ ದ್ರಾಕ್ಷಿ ಕುಟುಂಬಕ್ಕೆ ಇದು ಬಳ್ಳಿ ತರ ಏನಾಗ್ತದ್ರೆ ಇದು ಹರಡ್ತದ. ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ತಮಿಳುನಾಡಿನ ದಕ್ಷಿಣ ಪೂರ್ವ ಭಾಗದಲ್ಲಿ ಈ ಒಂದು ಸಸ್ಯವರ್ಗ ಕಂಡು ಬರೋದ್ರಿಂದ ಅಣ್ಣಾಮಲೈ ವಿಶ್ವವಿದ್ಯಾಲಯದವರು ಇದನ್ನ ಪತ್ತೆ ಹಚ್ಚಿದ್ರಿಂದಾಗಿ ಇದಕ್ಕೆ ಅಣ್ಣಾಮಲೈ ಹೆಸರನ್ನ ನೀಡಲಾಗಿದೆ. ಬೈಗಾ ಬುಡಕಟ್ಟು ಜನಾಂಗ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಬೈಗಾ ಟ್ರೈಬ್ ಈಸ್ ಮೇನ್ಲಿ ಫೌಂಡ್ ಇನ್ ವಿಚ್ ಸ್ಟೇಟ್? ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂತ ಈ ಒಂದು ಬೈಗಾ ಬುಡಕಟ್ಟು ಜನಾಂಗ ಇತ್ತೀಚೆಗೆ ಛತ್ತೀಸ್ಗಢದ ಕಬೀರ್ಧಾಮ್ ಜಿಲ್ಲೆಯಲ್ಲಿ ಈ ಬುಡಕಟ್ಟು ಸೇರಿದ 13 ಮಕ್ಕಳನ್ನ ಜೀತ್ ತಾಳುಗಳಿಂದ ರಕ್ಷಣೆ ಮಾಡಲಾಯಿತು. ಹೀಗಾಗಿ ಇದು ನ್ಯಾಷನಲ್ ನ್ಯೂಸ್ ಆಗಿತ್ತು. ಹೀಗಾಗಿ ಬೈಗಾವನ್ನ ಭಾರತದಲ್ಲಿ ವಿಶೇಷವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಬುಡಕಟ್ಟು ಜನಾಂಗ ಅಂತ ಕರೆಯಲ್ಪಡ್ತದೆ. ಈ ಜನಾಂಗ ಮುಖ್ಯವಾಗಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ್, ಛತ್ತೀಸ್ಗಢ ಮತ್ತು ಜಾರ್ಖಂಡದಲ್ಲಿ ಈ ಒಂದು ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ ಅಂತ ಹೇಳ್ಬೋದು. ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಾರ 2025ರ ಅತಿ ಹೆಚ್ಚು ಸಂಖ್ಯೆಯ ಪಂಚಾಯತ್ ಪ್ರಶಸ್ತಿಯನ್ನ ಯಾವ ರಾಜ್ಯಕ್ಕೆ ಲಭಿಸಿದೆ? ನೋಡ್ರಿ, ಅತ್ಯುತ್ತಮ ಪಂಚಾಯತ್ಗಳಿಗೆ ನೀಡತಕ್ಕಂಥ ಪ್ರಶಸ್ತಿ 2025ರಲ್ಲಿ ಯಾವ ರಾಜ್ಯಕ್ಕೆ ಲಭಿಸಿದೆ? ಕರ್ನಾಟಕ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಒರಿಸ್ಸಾ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಕರ್ನಾಟಕ ಈ ಬಾರಿ ಅತಿ ಹೆಚ್ಚು ಪಂಚಾಯತ್ ಪ್ರಶಸ್ತಿಗಳನ್ನ ತನ್ನದಾಗಿಸಿಕೊಂಡಿದ್ದು. 6 ಪ್ರಶಸ್ತಿಗಳು ಕರ್ನಾಟಕಕ್ಕೆ ಲಭಿಸಿವೆ ಅಂತ ಹೇಳ್ಬೋದು. ಅದಾದ ನಂತರ ಆಂಧ್ರ ಪ್ರದೇಶ್ ಮತ್ತು ಒರಿಸ್ಸಾದಲ್ಲೂ ತಲಾ 5 ಪ್ರಶಸ್ತಿಗಳನ್ನ ಪಡೆದಿವೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಇಂಡಿಯನ್ ಕೋಸ್ಟ್ ಗಾರ್ಡ್ ಹಡಗು ಅಚಲ್ ಯಾವ ವರ್ಗಕ್ಕೆ ಸೇರಿದ ಹಡಗುಗಳಿಗೆ ಸಂಬಂಧಿಸಿದೆ? ವಿಕ್ರಾಂತ್ ವರ್ಗ, ಅದಮ್ಯ ಕ್ಲಾಸ್, ದೆನ್ ಶಿವಾಲಿಕ್ ವರ್ಗ, ಕೋಲ್ಕತ್ತಾ ಕ್ಲಾಸ್. ಅಲ್ಲಿ ಭಾರತ ಯುದ್ಧ ಹಡಗುಗಳನ್ನ ವಿವಿಧ ಕೆಟಗರಿಗಳನ್ನಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಇತ್ತೀಚೆಗೆ ಡೆವಲಪ್ ಮಾಡಿರ್ತಕ್ಕಂಥ ಹಡಗು ಇಂಡಿಯನ್ ಕೋಸ್ಟ್ ಗಾರ್ಡ್. ನೋಡ್ರಿ, ಹಡಗು ಅಚಲ್. ಆ ಹಡಗಿನ ಹೆಸರು ಏನದಂದ್ರೆ INS ಅಚಲ್ ಅಂತ ಹೇಳಿ. ಇದು ಯಾವ ಕ್ಲಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಡಗು ಅಂತ ಕರಿಬಹುದು? ಸೊ ಆನ್ಸರ್ ಏನಂತಂದ್ರೆ ಅದಮ್ಯ ವರ್ಗ. ಅದು ಅದಮ್ಯ ಕ್ಲಾಸ್ಗೆ ಸೇರಿರ್ತಕ್ಕಂಥ ಈ ಯುದ್ಧ ಹಡಗು ನೋಡ್ರಿ, ಇದು ಗೋವಾದ ಭಾರತೀಯ ಕೋಸ್ಟ್ ಗಾರ್ಡ್ ಲಿಮಿಟೆಡ್ಗೆ ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ನಿಯೋಜಿಸಲಾಗಿದೆ. ಈ ಹಡಗು ಮುಖ್ಯವಾಗಿ ಹೊಸ ತಲೆಮಾರಿನ ಅತ್ಯಂತ ಅತ್ಯಾಧುನಿಕವಾಗಿರ್ತಕ್ಕಂಥ ಟೆಕ್ನಾಲಜಿಯನ್ನು ಹೊಂದಿರತಕ್ಕಂಥ ಗಸ್ತು ಹಡಗು ಅಂತ ನಾವು ಇದನ್ನ ಕರಿತೀವಿ. ಸೊ ಈ ಒಂದು ಅಚಲ್ನ ಮುಖ್ಯ ಉದ್ದೇಶ ಹೆಸರು ಏನಂತಂದ್ರೆ ದೃಢ ಅಂತ ಅರ್ಥ. ಸೊ ಇದನ್ನು ಮುಖ್ಯವಾಗಿ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ನಲ್ಲಿ ಈ ಒಂದು ಹಡಗನ್ನ ನಿರ್ಮಿಸಲಾಗಿದೆ ಅಂತ ನಾವು ಇದನ್ನ ಕರಿತೀವಿ. ಈ ಅದಮ್ಯ ವರ್ಗದಲ್ಲಿ 5ನೇ ಹಡಗು ಇದು. ಎಷ್ಟನೇ ಹಡಗಿದು? 5ನೇ ಹಡಗು ಅಂತ ಕರಿತೀವಿ. ಹೀಗೆ ವಿವಿಧ ಕೆಟಗರಿಯ ಹಡಗುಗಳನ್ನ ಇಲ್ಲಿ ತಯಾರು ಮಾಡಲಾಗ್ತಾ ಇದೆ ಅಂತ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸಬರ್ಮತಿ ನದಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ? ರಾಜಸ್ಥಾನ್ ಮತ್ತು ಗುಜರಾತ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಪಂಜಾಬ್, ಹರಿಯಾಣ, ಬಿಹಾರ್, ಜಾರ್ಖಂಡ್. ಸೊ ಆನ್ಸರ್ ಏನಂತಂದ್ರೆ ರಾಜಸ್ಥಾನ್ ಮತ್ತು ಗುಜರಾತ್ ಮೂಲಕ ಹರಿತಕ್ಕಂತ ಈ ಒಂದು ನದಿ ಯಾವ್ದು? ಸಬರ್ಮತಿ ನದಿ. ನೋಡ್ರಿ, ಈಗೆಲ್ಲ ನೀವೆಲ್ಲ ನೋಡ್ಬೋದು, ಗಾಂಧೀಜಿಯವರ ಆಶ್ರಮ ಕಂಡು ಬಂದಿದೆ ಸಾಬರ್ಮತಿ ನದಿ ದಂಡೆಯಲ್ಲಿ, ಏಟ್ರಿ. ಸೊ ಹಾಗಾಗಿ ಸಾಬರ್ಮತಿ ಗುಜರಾತ್ ನಲ್ಲಿ ಹುಟ್ಟಿ ರಾಜಸ್ಥಾನದ ಮೂಲಕ ಹರಿತದ ಅಂತ ಹೇಳ್ಬೋದು. ಈ ಒಂದು ರಾಜಸ್ಥಾನದ ಭಾಗದಲ್ಲಿ ಹರಿತಕ್ಕಂಥ ಈ ನದಿ ನೋಡ್ರಿ, ರಾಜಸ್ಥಾನದ ಉದಯ್ಪುರ್ ಜಿಲ್ಲೆಯ ಅರಾವಳಿ ಶ್ರೇಣಿಯ ದೇಬಾರ್ ಸರೋವರದಿಂದ ಹುಟ್ಟತಕ್ಕಂಥ ಈ ನದಿ ರಾಜಸ್ಥಾನದಿಂದ ಪಶ್ಚಿಮಕ್ಕೆ ಗುಜರಾತ್ ಮೂಲಕ ಹರಿದು ಅರಬ್ಬಿ ಸಮುದ್ರವನ್ನ ಸೇರ್ತದೆ. ಪಶ್ಚಿಮಕ್ಕೆ ಹರಿಯುವ ನದಿ ಇದು. ಈ ನದಿ ಇತ್ತೀಚೆಗೆ ನೀರಿನ ಪ್ರಮಾಣವನ್ನ ಕಡಿಮೆಯಾಗಿ ಒಣಗಿರ್ತಕ್ಕಂಥ ನದಿ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತಾ ಇದೆ. ಇತ್ತೀಚೆಗೆ ಇದು ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ನದಿ ಮತ್ತು ಐತಿಹಾಸಿಕ ನದಿ. ಗಾಂಧೀಜಿಯವರ ಆಶ್ರಮ ಗುಜರಾತಿನ ಸಾಬರ್ಮತಿ ಆಶ್ರಮದಲ್ಲೇನೆ ಅವರು ತಮ್ಮ ಒಂದು ಕಾರ್ಯಕ್ಷೇತ್ರವನ್ನ ಮಾಡಿಕೊಂಡಿದ್ರು. ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ? ಮೇ 9, ಮೇ 10, ಮೇ 11, ಮೇ 12. ಕರೆಕ್ಟ್ ಆನ್ಸರ್ ಏನಂತಂದ್ರೆ ನ್ಯಾಷನಲ್ ಟೆಕ್ನಾಲಜಿ ಡೇ ಅನ್ನ ಮೇ 11ರಂದು ಪ್ರತಿ ವರ್ಷ ಆಚರಿಸಲಾಗ್ತದೆ. ಇದಕ್ಕೆ ಮುಖ್ಯ ವಿಶೇಷತೆ ಏನು, ಯಾಕೆ ಈ ದಿನವನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಅಂದ್ರೆ 1998ರಲ್ಲಿ
ಜಗತ್ತಿಗೆ ಗೊತ್ತಾಗದ ರೀತಿಯಲ್ಲಿ ಅತ್ಯಂತ ಸಸ್ಪೆನ್ಸ್ ಆಗಿ ರಾಜಸ್ಥಾನದ ಪೋಖ್ರಾನ್ ಎಂಬಲ್ಲಿ ಭಾರತ 2ನೇ ಬಾರಿಗೆ ಅಣು ಪರೀಕ್ಷೆಯನ್ನ ಮಾಡಿತು. ಆಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ರು ಅಂದ್ರೆ ಅಟಲ್ ಬಿಹಾರ್ ವಾಜಪೇಯಿ ಅವರಾಗಿದ್ರು. ವಾಜಪೇಯಿ ಅವರ ನೇತೃತ್ವದಲ್ಲಿ ಈ ಒಂದು ಪೋಖ್ರಾನ್ ಪರೀಕ್ಷೆಯನ್ನು ಮಾಡಲಾಯಿತು. ಇದರ ಒಂದು ಕಾರ್ಯಕ್ರಮದ ಒಂದು ನೇತೃತ್ವವನ್ನ APJ ಅಬ್ದುಲ್ ಕಲಾಂ ಅವರು ವಹಿಸಿದ್ರು. ಸೊ ಹಿಂಗಾಗಿ ಅವತ್ತು ಒಂದು ಭಾರತಕ್ಕೆ ಗ್ರೇಟ್ ಅಚೀವ್ಮೆಂಟ್ ಅಂತ ನಾವು ಇದನ್ನು ಕರಿತೀವಿ. ಅಂತ ಸಾಧನೆಯನ್ನ ಟೆಕ್ನಾಲಜಿಯನ್ನು ಮಾಡಿದ್ದ ನೆನಪಿಗಾಗಿ, ಅಣು ಪರೀಕ್ಷೆಯನ್ನು ಸಕ್ಸಸ್ಫುಲ್ ಮಾಡಿದ್ದಕ್ಕೆ ನೆನಪಿಗಾಗಿ ಆ ದಿನವನ್ನ ತಂತ್ರಜ್ಞಾನ ಡೇ ಅಂತ ಆಚರಿಸಲಾಗ್ತದೆ. ಪೋಖ್ರಾನ್ 1 ಅನ್ನ ಇಂದಿರಾ ಗಾಂಧಿ ಕಾಲದಲ್ಲೇನೆ 1978ರಲ್ಲಿ ಪೋಖ್ರಾನ್ ಅಲ್ಲಿ ಅಣು ಪರೀಕ್ಷೆ ಮಾಡಲಾಗಿತ್ತು ಮೊದಲೇ ಬಾರಿ. ಇದು 2ನೇ ಬಾರಿ ಅಣು ಪರೀಕ್ಷೆ ಮಾಡಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇಸ್ರೋ ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಸೆಣಬಿನ ಬೆಳೆ ಮಾಹಿತಿ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ? ಟೀ ಬೋರ್ಡ್ ಆಫ್ ಇಂಡಿಯಾ, ರಬ್ಬರ್ ಬೋರ್ಡ್ ಆಫ್ ಇಂಡಿಯಾ, ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ರಾಷ್ಟ್ರೀಯ ಹೈನುಗಾರಿಕೆ ಮಂಡಳಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಜೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದು ಸಹಯೋಗದಲ್ಲಿ ಸೆಣಬನ್ನ ಕೃಷಿ ಮತ್ತು ವೈಜ್ಞಾನಿಕ ಮೇಲ್ವಿಚಾರಣೆಗಾಗಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇದರ ಸಹಯೋಗದೊಂದಿಗೆ ಸೆಣಬಿನ ಬೆಳೆ ಮಾಹಿತಿ ವ್ಯವಸ್ಥೆಯನ್ನ ಸಂಶೋಧನೆ ಮಾಡ್ತಕ್ಕಂಥ, ಅದಕ್ಕೆ ಅಗತ್ಯ ಅಂಕಿಅಂಶಗಳನ್ನ ಸಂಗ್ರಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ಬಹುದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ವ್ಯಾಲಿ ಜ್ವರ ಯಾವ ಏಜೆಂಟ್ ನಿಂದ ಉಂಟಾಗುತ್ತದೆ? ಹೊಸದಾಗಿರ್ತಕ್ಕಂಥ ಒಂದು ಜ್ವರ ಇದು. ಯಾವುದರಿಂದ ಉಂಟಾಗ್ತದ? ಬ್ಯಾಕ್ಟೀರಿಯಾದಿಂದೋ, ವೈರಸ್ದಿಂದೋ, ಶಿಲೀಂಧ್ರದಿಂದೋ, ಪ್ರೋಟೋಜೋವಾದಿಂದೋ? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಶಿಲೀಂಧ್ರದಿಂದ ಹರಡ್ತಕ್ಕಂಥ ಈ ರೋಗ ಕ್ಯಾಲಿಫೋರ್ನಿಯಾದಲ್ಲಿ 37 ವರ್ಷದ ಭಾರತೀಯ ಟೆಕ್ ವೃತ್ತಿಪರರು ತೀವ್ರವಾದ ಶ್ವಾಸಕೋಶ ತೊಂದರೆಯಿಂದ, ಸೋಂಕಿನಿಂದ, ಉಸಿರಾಟ ತೊಂದರೆಯಿಂದ ಈ ಜ್ವರಕ್ಕೆ ಬಲಿಯಾದರು ಅಂತ ಹೇಳ್ಬೋದು. ಸೊ ಇದು ಮುಖ್ಯವಾಗಿ ಮಧ್ಯ ಮತ್ತು ದಕ್ಷಿಣ ಅಮೆರಿಕಾ ಪ್ರದೇಶದಲ್ಲಿ ಈ ಒಂದು ಶಿಲೀಂಧ್ರ ರೋಗ ಕಂಡು ಬರ್ತದೆ ಅಂತ ಹೇಳ್ಬೋದು. ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ವಾರ್ಷಿಕ ಶೃಂಗಸಭೆ ಇತ್ತೀಚೆಗೆ 2026ರಲ್ಲಿ ನಡೀತು. ಅದು ಎಲ್ಲಿ ನಡೀತು? ನವದೆಹಲಿ, ಬೆಂಗಳೂರು, ಚೆನ್ನೈ, ಹೈದರಾಬಾದ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನವದೆಹಲಿಯಲ್ಲಿ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿಯಲ್ ವಾರ್ಷಿಕ ಸಮಾವೇಶ ದೆಹಲಿಯ ಪ್ರಮುಖ ಸಮಾವೇಶ ಭವನದಲ್ಲಿ ನಡೀತು. ಸೊ ಜಾಗತಿಕವಾಗಿ, ಭೌಗೋಳಿಕವಾಗಿ ಆರ್ಥಿಕ ಸವಾಲುಗಳನ್ನ ಎದುರಿಸ್ತಾ ಇದೆ ಜಗತ್ತೀಗ. ಅಂತ ಸಂದರ್ಭದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ತರಲಿಕ್ಕೆ ಒಂದು ಸರಿಯಾದ ಒಂದು ಆರ್ಥಿಕ ಒಂದು ಸಿಸ್ಟಮ್ ಅನ್ನ ಜಗತ್ತಿನಲ್ಲಿ ತಂದುಕೊಡ್ಲಿಕ್ಕೆ ಈ ಒಂದು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂತಕ್ಕಂಥ ಒಂದು ಶೃಂಗಸಭೆಯನ್ನ ಮಾಡೋದ್ರ ಮೂಲಕ ಜಗತ್ತಿಗೆ ಸ್ಪರ್ಧೆ ನೀಡತಕ್ಕಂಥ, ರಫ್ತು ಸಾಧಿಸ್ತಕ್ಕಂಥ ಆರ್ಥಿಕ ವೇಗವನ್ನ ಮಾಡಲಿಕ್ಕೆ ಹಲವಾರು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಲಾಯಿತು. ಹಿಂದೂ ಮಹಾಸಾಗರದಲ್ಲಿ ತಮ್ಮ ಕಾರ್ಯತಂತ್ರದ ಪ್ರಾಮುಖ್ಯತೆಗಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಅಗ್ಲೇಗಾ ದ್ವೀಪಗಳು ಯಾವ ದೇಶಕ್ಕೆ ಸೇರಿವೆ? ಶ್ರೀಲಂಕಾ, ಮಾರಿಸಸ್, ಸಿಸೆಲ್ಸ್, ಮಾಲ್ಡೀವ್ಸ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಅಗ್ಲೇಗಾ ಐಲ್ಯಾಂಡ್ಸ್ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ದ್ವೀಪಗಳಾಗಿದ್ದು, ಐಲ್ಯಾಂಡ್ಗಳಾಗಿದ್ದು, ಇವು ಮಾರಿಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ದ್ವೀಪಗಳು ಅಂತ ಇದನ್ನ ಕರಿತೀವಿ ನಾವು. ಈ ದ್ವೀಪಗಳು ಹಿಂದೂ ಮಹಾಸಾಗರದಲ್ಲಿ 2 ಪ್ರಮುಖ ದ್ವೀಪಗಳನ್ನ ಇದು ಹೊಂದಿದ್ದು, ಉತ್ತರ ದ್ವೀಪ ಮತ್ತು ದಕ್ಷಿಣ ದ್ವೀಪವನ್ನು ಒಳಗೊಂಡಿದ್ದು, ಕಡಿಮೆ ಉಬ್ಬರವಿಳಿತ ಸಂದರ್ಭದಲ್ಲಿ ಮರಳು ದಂಡೆಯಿಂದ ಸಂಪರ್ಕವನ್ನ ಹೊಂದಿವೆ ಅಂತ ಹೇಳ್ಬೋದು. ಇದರಿಂದ ಪ್ರವಾಸಿಗರ ಆಕರ್ಷಣೀಯ ತಾಣಗಳಾಗಿ ಇವುಗಳನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂತ. ಮೆಲನೋಸೆರಿಸ್ ಪೆಂಡ್ರಿ ಎಂಬ ಹೊಸ ಸಸ್ಯ ಪ್ರಭೇದವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಮೆಲನೋಸೆರಿಸ್ ಪೆಂಡ್ರಿ ಎಂಬ ಸಸ್ಯ ಪ್ರಭೇದ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಸಿಕ್ಕಿಂ ಅಲ್ಲಿ ಕಂಡು ಬರ್ತಕ್ಕಂಥ ಈ ಸಸ್ಯ ವರ್ಗ ಇತ್ತೀಚೆಗೆ ಸಸ್ಯಶಾಸ್ತ್ರಜ್ಞರು ಸುಮಾರು 4000 ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ಬೆಳೀತಕ್ಕಂಥ ಮೆಲನೋಸೆರಿಸ್ ಪೆಂಡ್ರಿ ಎಂಬ ಹೊಸ ಸಸ್ಯ ಪ್ರಭೇದವನ್ನ ಕಂಡುಹಿಡಿದಿದ್ದಾರೆ ಅಂತ ಹೇಳ್ಬೋದು. ಇದು ಹೂ ಬಿಡುವ ಸಸ್ಯಗಳ ಆಸ್ಟರೇಸಿ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಸಸ್ಯ ವರ್ಗವಾಗಿದೆ ಅಂತ ಹೇಳೋದನ್ನ ಕರಿತೀವಿ. ಹೆಚ್ಚಾಗಿ ಅಲ್ಫೈನ್ ಮಾದರಿಯ ಒಂದು ವಾಯುಗುಣದಲ್ಲಿ ಇಂಥ ಒಂದು ಸಸ್ಯ ವರ್ಗ ಕಂಡು ಬರ್ತದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ತಾಹೋ ಸರೋವರ ಯಾವ ದೇಶದಲ್ಲಿದೆ? ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ರಷ್ಯಾ, ಚೀನಾ. ನೋಡ್ರಿ ಎಷ್ಟು ಸಾಲಿಡ್ ಆಗಿರ್ತಕ್ಕಂಥ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಅನ್ನ ನಾವು ಇದನ್ನು ತೆಗೆದುಕೊಂಡು ಬಂದಿದ್ದು. ಮುಂಬರುವಂತ ಎಲ್ಲ ಎಕ್ಸಾಮ್ಗಳಿಗೆ ನನ್ನ ಸಪರೇಟ್ ಆಗಿರ್ತಕ್ಕಂಥ ಈ ವೀಕ್ಲಿ ಮತ್ತು ಕರೆಂಟ್ ಅಫೇರ್ಸ್ ಅನ್ನು ನೋಡಿದ್ರೆ ನೀವು ಬೇರೆ ಕರೆಂಟ್ ಅಫೇರ್ಸ್ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅದರ ಗ್ಯಾರಂಟಿ ನಾನು ನಿಮ್ಗೆ ಇಲ್ಲಿ ಕೊಡ್ತೀನಿ.
ತಾವೋ ಸರೋವರ ಯುಎಸ್ ರಾಜ್ಯವಾದ ಕ್ಯಾಲಿಫೋರ್ನಿಯಾ ಮತ್ತು ನೆವಾಡಾ ರಾಜ್ಯಗಳ ಗಡಿಯಲ್ಲಿ ಕಂಡುಬರತಕ್ಕಂಥ ಸಿನೀರಿನ ಸರೋವರವಾಗಿದ್ದು ಸಿಯೇರಾ ನವಾಡಾ ಪರ್ವತ ಶ್ರೇಣಿಯಿಂದ ಇದು ಸುತ್ತುವರಿಯಲ್ಪಟ್ಟಿದೆ ಅಂತ ಕರಿತೀವಿ. ಅಮೆರಿಕಾದಲ್ಲೇ ಇರತಕ್ಕಂತ ಅತಿ ಎತ್ತರದ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತ ಸರೋವರ ಅಂತ ಕರಿತೀವಿ. ಈ ಸರೋವರದಲ್ಲಿ ಇತ್ತೀಚೆಗೆ ಗ್ರೇಟ್ ಲೇಕ್ಸ್ ಯುನೈಟೆಡ್ ಸ್ಟೇಟ್ಸ್ ನ ಅತಿ ದೊಡ್ಡ ಸರೋವರಗಳಲ್ಲಿ ಇದು ಒಂದು ಅಂತ ನಾವು ಇದನ್ನ ಕರಿತೀವಿ. ಭಾರತದ ಮೊಟ್ಟ ಮೊದಲ ಮಾನವ ಆನೆ ಸಂಘರ್ಷ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಲು ಯಾವ ಹುಲಿ ಮೀಸಲು ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಪುನಾ ಹುಲಿ ಮೀಸಲು ಪ್ರದೇಶ, ಬಾಂಧವಗಢ ಹುಲಿ ಮೀಸಲು ಪ್ರದೇಶ, ಪಲಾಮು ಹುಲಿ ಮೀಸಲು ಪ್ರದೇಶ, ನಾಗರಹೊಳೆ ಹುಲಿ ಮೀಸಲು ಪ್ರದೇಶ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಪಲಾಮು ಹುಲಿ ಮೀಸಲು ಪ್ರದೇಶ. ಇಲ್ಲಿ ಮುಖ್ಯವಾಗಿ ಅರಣ್ಯ ಪ್ರದೇಶಗಳಲ್ಲಿ ಮಾನವ ಒತ್ತುವರಿ ಮಾಡಿದ್ರಿಂದಾಗಿ ಹುಲಿಗಳೇನ್ ಮಾಡ್ತಾವಂದ್ರ ಈ ಜನವಸತಿ ಪ್ರದೇಶ ಮೇಲೆ ದಾಳಿ ಮಾಡಿ ಅಲ್ಲಿ ಜನರನ್ನ ಜೀವಹಾನಿಗೆ, ಪ್ರಾಣಿಗಳ ಜೀವಹಾನಿಗೆ ಕಾರಣ ಆಗ್ತಾ ಇದೆ. ಈ ಹುಲಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಈ ಜಾರ್ಖಂಡ್ನ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಇರತಕ್ಕಂತ ಪಲಾಮು ಹುಲಿ ಮೀಸಲು ಪ್ರದೇಶವನ್ನ ಆಯ್ಕೆ ಮಾಡಲಾಗಿದ್ದು, ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ 9 ಹುಲಿ ಮೀಸಲು ಪ್ರದೇಶಗಳನ್ನ ಪಲಾಮು ಗುರುತಿಸಲಾಗಿದೆ. ಅದರಲ್ಲಿ ಪಲಾಮು ಸಹ ಒಂದು ಅಂತೇಳಿ ಗುರುತಿಸಬಹುದು. ಇಲ್ಲಿ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಈ ಒಂದು ಮಾನವ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಸೆಂಟರ್ ಅಂತ ನಾವು ಇದನ್ನ ಕರಿತೀವಿ. ಯಾಕಂದ್ರೆ ಪ್ರಾಣಿಗಳ ಮುಖ್ಯವಾಗಿ ಆನೆಗಳು ಏನ್ ಮಾಡ್ತಾವ ಅಂದ್ರೆ ಆಹಾರವನ್ನು ಅರಸಿ ನಾಡುಗಳಿಗೆ ಬರ್ತಾವು, ಅಲ್ಲಿ ರೈತರ ಬೆಳೆಗಳನ್ನ ಮತ್ತು ಇತರೆ ಅವರ ಆಸ್ತಿಪಾಸ್ತಿಗಳನ್ನ ಹಾನಿ ಮಾಡ್ತಾವು, ಜೀವ ಹಾನಿಗೆ ಕಾರಣ ಆಗ್ತಾವು. ಈ ಒಂದು ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ದೇಶದಲ್ಲಿ ಒಟ್ಟು 9 ಮೀಸಲು ಪ್ರದೇಶಗಳನ್ನು ಗುರುತಿಸಲಾಗಿದ್ದು, ಅದರಲ್ಲಿ ಪಲಾಮು ಒಂದು ಅಂತ ನಾವು ಇದನ್ನ ಹೇಳ್ಬೋದು. ಇದು ಜಾರ್ಖಂಡ್ನ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಮೇಲೆ ಕಂಡು ಬರ್ತಕ್ಕಂತ ಉದ್ಯಾನವನ ಅಂತ ನಾವು ಇದನ್ನ ಗುರುತಿಸ್ತೀವಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸ್ಪೆಚೂಸ್ ಸ್ಪೆಚುಸ್ ಪೆನ್ಷನ್ಯು ಯಾವ ಪ್ರಭೇದಕ್ಕೆ ಸೇರಿದೆ? ಸೊ ಆನ್ಸರ್ ಒಂದು, ಇದೊಂದು ಜೇಡ ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಜೀವಿ ಆಗ್ಬೋದು. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ 2 ಹೊಸ ಪ್ರಭೇದಗಳನ್ನ ಪತ್ತೆ ಹಚ್ಚಲಾಗಿದ್ದು, ಸೆಕ್ರಸ್ ಎಂಟಿಯು ಮತ್ತು ಸೆಕ್ರಸ್ ಪೆನ್ಯೂನ್ ಅಂತ ಹೇಳಿ ಇವುಗಳನ್ನ ಗುರುತಿಸಲಾಗಿದೆ. ಮುಖ್ಯವಾಗಿ ನಾಗಾಲ್ಯಾಂಡ್ ನಲ್ಲಿ ಇದನ್ನ ಹೆಚ್ಚಾಗಿ ಈ ಒಂದು ಸಸ್ತನಿಗಳನ್ನ ಗುರುತಿಸಲಾಗಿದೆ ಅಂತ ಹೇಳ್ಬೋದು. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ತನ್ನದೇ ಆಗಿರತಕ್ಕಂಥ ಪ್ರತ್ಯೇಕ ಮೊಬೈಲ್ ಆಪ್ ಅನ್ನು ಹೊಂದಿದ್ದು, ಇಲ್ಲಿ ವಿಡಿಯೋ ಕೋರ್ಸ್ಗಳಿದಾವೆ. ಪ್ರತಿ ಅಧ್ಯಾಯದ ಟಾಪಿಕ್ ವೈಸ್ PDF ಗಳನ್ನು ಕೊಟ್ಟಿದ್ದೀವಿ. ಸಾಕಷ್ಟು 10,000 ಆನ್ಲೈನ್ ಟೆಸ್ಟ್ ಗಳನ್ನ ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಕ್ವಿಜ್ಗಳು, ಸಾಕಷ್ಟು ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ಬರುತ್ತೆ. ಡೈಲಿ ಕರೆಂಟ್ ಅಫೇರ್ಸ್ ಡಿಟೇಲ್ ನೋಟ್ಸ್ ಜೊತೆ ಕ್ವಿಜ್ ಇರುತ್ತೆ. ಅದ್ರ ಜೊತೆಗೆ 6 ವಿಷಯಗಳ ಡೈಲಿ ಸ್ಟಡಿ ಡೋಸ್ ಅನ್ನು ನಾವು ಇದರಲ್ಲಿ ಹಾಕಿರ್ತೀವಿ. ಸೊ ಇದನ್ನು ತಾವಿಲ್ಲಿ ಫ್ರೀ ಆಗಿ ನೋಡಬಹುದು. ಸೊ ಅತ್ಯುತ್ತಮವಾಗಿರ್ತಕ್ಕಂಥ ಟೆಸ್ಟ್ ಗಳನ್ನ, ಕೋರ್ಸ್ ಗಳನ್ನ ನಾವಿಲ್ಲಿ ಕೊಟ್ಟಿದ್ದು. ಈ ಒಂದು ಮೊಬೈಲ್ ಆಪ್ ಅನ್ನ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ. ಮತ್ತೆ ಇಲ್ಲಿ ಇರ್ತಕ್ಕಂಥ ಕಂಟೆಂಟ್ ಅನ್ನು ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಮಾಡಿ. ಮತ್ತು ರಿಯಲ್ ಎಕ್ಸಾಮ್ ಆನ್ಲೈನ್ ಟೆಸ್ಟ್ ಅನ್ನ ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ ತಾವು ಬರಿಬಹುದು. ಜೊತೆಗೆ ಆನ್ಲೈನ್ ಟೆಸ್ಟ್ ಬ್ಯಾಂಕಿಂಗ್, SSC, ರೈಲ್ವೆ, ಇತರೆ ಕೇಂದ್ರ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 50% ಡಿಸ್ಕೌಂಟ್ ಅನ್ನು ನಾವು ಕೊಟ್ಟಿದ್ದೀವಿ. ಯಾರೇ ಆದ್ರೂ ಈ ಆನ್ಲೈನ್ ಟೆಸ್ಟ್ ಅನ್ನ ಪರ್ಚೇಸ್ ಮಾಡಿ ಸೊ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಮೆಂಟಲಿಟಿ ಮ್ಯಾಥ್ಸ್ ಪುಸ್ತಕಗಳು ಎಲ್ಲ ಎಕ್ಸಾಮ್ಗಳಿಗೆ ಬಹಳಷ್ಟು ಮಹತ್ವಪೂರ್ಣವಾಗಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಪುಸ್ತಕವನ್ನು ಹೊಂದಿರಲೇಬೇಕು. ಈ ಪುಸ್ತಕಗಳು ಎಲ್ಲ ಬುಕ್ ಸ್ಟಾಲ್ ಲಭ್ಯ ಇದಾವೆ. ಇದ್ರ ಜೊತೆಗೆ ನಾವು ರೈಲ್ವೆ SSC ಎಕ್ಸಾಮ್ ಪ್ರಿಪೇರ್ ಮಾಡೋರಿಗೆ 850 ರೂಪಾಯಿಗಳಿಗೆ 4 ಪುಸ್ತಕಗಳನ್ನ ಕೊರಿಯರ್ ಮಾಡ್ತಾ ಇದ್ದೀವಿ. ಸೊ ಯಾರಿಗೆ ಈ ಪುಸ್ತಕ ಬೇಕು ಈ ನಂಬರ್ಗೆ ಫೋನ್ ಪೇ ಮಾಡಿ, ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. ನಾವು ನೇರವಾಗಿ 3 ರಿಂದ 4 ದಿನದಲ್ಲಿ ಪುಸ್ತಕವನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.